ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕೊಪ್ಪಳದಲ್ಲಿ ಹಾಳಾದ ಹೆಸರು ಬೆಳೆ ಪರಿಹಾರಕ್ಕೆ ಅಧಿವೇಶನದಲ್ಲಿ ಸಚಿವರು, ಶಾಸಕರು ಧ್ವನಿ ಎತ್ತಿ ಮಾತನಾಡೋರಿಲ್ಲ. ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಿಲ್ಲೆಯ ರೈತರು ಆಕ್ರೋಶಗೊಂಡಿದ್ದಾರೆ. ಕೊಪ್ಪಳದಲ್ಲಿ ನಿರಂತರ ಸುರಿದಂತಹ ಭಾರಿ ಮಳೆಗೆ, ಮುಂಗಾರು ಮಳೆಗೆ ಹೆಸರು ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾದರೂ ಕೂಡ ಮುಖ್ಯಮಂತ್ರಿಗೆ, ಸಚಿವರಿಗೆ, ಶಾಸಕರಿಗೆ, ರಾಜ್ಯದ ರೈತರಿಗೆ ಹೆಸರು ಬೆಳೆ ಪರಿಹಾರ ನೀಡಬೇಕು ಅಂತ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡದೆ ಜಾಣ ಕುರುಡರಂತೆ ಕುಳಿತಾ ಇರುವಂತಹ ಇಂತಹ ಜನಪ್ರತಿನಿಧಿಗಳಿಗೆ ಮುಂದಿನ ದಿನಮಾನದಲ್ಲಿ ನಾವು ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಪಕ್ಕದ ಗದಗ ಜಿಲ್ಲೆ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದ್ರೆ ಇನ್ನೂವರೆಗೂ ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದಿಲ್ಲ ಎಂದ್ರ ಸ್ಥಳೀಯ ಸಚಿವರು ಹಾಗೂ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ರೈತರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರು ಕೂಡ ರೈತರಿಂದ 1 ಕ್ವಿಂಟಾಲ್ ಕೂಡ ಹೆಸರು ಕಾಳು ಸಹ ಖರೀದಿಯನ್ನ ಮಾಡಿಲ್ಲ. ಸರ್ಕಾರ ನಿಮ್ಮ ಹೆಸರು ಮಳೆಗೆ ಸಿಕ್ಕು ಕೆಟ್ಟಿದೆ, ಕಪ್ಪಾಗಿದೆ, ಲಡ್ಡು ಬಡ್ದಿದೆ ಅಂತ ರೈತರಿಗೆ ಏನೆಲ್ಲ ಹೇಳಿ ವಾಪಸ್ಸನ್ನ ಕಳಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರದ ಸಚಿವರು, ಶಾಸಕರು ಪರಿಹಾರ ಹಾಕಲು ಮುಂದಾಗಿಲ್ಲ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಈ ಬಾರಿ ಮುಂಗಾರು ಮಳೆ ಅವಧಿ ಪೂರ್ವ ಆರಂಭವಾಗಿದ್ದು, ಇದರಿಂದಾಗಿ ರೈತರು ಖುಷಿಗೊಂಡು ಹೆಸರು ಬೆಳೆಯನ್ನ ಬಿತ್ತನೆ ಮಾಡಿದ್ರು. ಈ ಮಧ್ಯೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆ ಮಾಡಿದಂತಹ ಹೆಸರು ಒಣಗುವ ಹಂತದಲ್ಲಿತ್ತು. ಈ ಮಧ್ಯೆ ಜುಲೈ ತಿಂಗಳಲ್ಲಿ ಮಳೆಯ ಅಬ್ಬರದಿಂದ ಹೆಸರು ಬೆಳೆಯು ಚೇತರಿಸಿಕೊಂಡು ಕಾಳು ಕಟ್ಟುವ ಹಂತದಲ್ಲಿದೆ ಎನ್ನುವಷ್ಟರಲ್ಲಿ ಕೊಪ್ಪಳ ಜಿಲ್ಲೆಯ ಎರೆಭೂಮಿಯಲ್ಲಿರುವಂತಹ ಒಟ್ಟು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆಯನ್ನ ಮಾಡಿದ್ದಾರೆ. ಹೆಸರು ಇನ್ನೊಂದು ತಿಂಗಳಲ್ಲಿ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ಹೆಸರು ಬೆಳೆಗೆ ಕಿಡಿ, ಜಿಡ್ಡು ಹಾಗೂ ಹಳದಿ ರೋಗ ತಗುಲಿ ಹೆಸರು ಕಾಳು ಕಟ್ಟುವ ಹಂತದಲ್ಲಿ ಬೆಳೆ ಹಾಳಾಗಿದೆ. ಪ್ರತಿ ಎಕರೆಗೆ 30,000ಕ್ಕೂ ಅಧಿಕ ಖರ್ಚು ಮಾಡಿ ಬಿತ್ತನೆ ಮಾಡಿದಂತಹ ಹೆಸರು ಬೆಳೆಯ ರೋಗಕ್ಕೆ ತುತ್ತಾಗಿ ಈ ಭಾಗದ ರೈತರು ಹಾಳಾಗಿವೆ ಅಂತ ಸೂಕ್ತ ಬೆಳೆಯನ್ನ ಪರಿಹಾರ ನೀಡುವಂತೆ ಒತ್ತಾಯಿಸಿದಂತಹ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಂಚೆ ಮೂಲಕ ಜೊತೆಗೆ ಇಮೇಲ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದು, ಅದಲ್ಲದೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ ತಂಗಡಗಿ ಅವರಿಗೆ, ಸಿಎಂ ಆರ್ಥಿಕ ಸಲಹೆಗಾರ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ, ಜಿಲ್ಲಾ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ, ರಾಜ್ಯ ರೈತ ಸಂಘದ ಕಾರ್ಯಕರ್ತರಿಂದ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಕೂಡ ಸ್ಥಳೀಯರು, ಸಚಿವರು, ಜನಪ್ರತಿನಿಧಿಗಳು, ಅಧಿಕಾರಿಗಳ ಜಂಟಿಯಾಗಿ ಹೆಸರು ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಹೆಸರು ಬೆಳೆ ಪರಿಹಾರ ಸಮೀಕ್ಷೆ ಮಾಡಲಿಲ್ಲ ಅಂತ ರೈತರಿಗೆ ಬೆಳೆ ಪರಿಹಾರ ಕಲ್ಪಿಸಿಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಪಕ್ಕದ ಗದಗ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದರೂ ಕೂಡ ತಿಂಗಳ ಕಳೆದರೂ ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಯಾಕೆ ಬಂದಿಲ್ಲ? ಕೂಡಲೇ ಸಚಿವರು, ಶಾಸಕರು ಬೆಳೆಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿ ಕೊಪ್ಪಳ ಜಿಲ್ಲೆಗೂ ಕೂಡ ಸೂಕ್ತ ಹೆಸರು ಬೆಳೆ ಪರಿಹಾರ ಕೊಡುವಂತೆ ಇನ್ನೋರ್ವ ರೈತ ಪ್ರಕಾಶ್ ಡೊಳ್ಳಿನ್ ಅವರು ಆಗ್ರಹಿಸಿದ್ದಾರೆ. ವರದಿ ಅಂದಪ್ಪ ಕೋಳೂರ್, ಕೊಪ್ಪಳ. ರಾಜ್ಯಾದ್ಯಂತನ ಇವತ್ತು ಮುಂಗಾರಿಲಿ ಹೆಸರು ಬಿತ್ತನೆ ಮಾಡಿದ್ದು ಎಕರೆಕ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಏನು ಬಿತ್ತನೆ ಮಾಡಿದ ಹೆಸರು ಆರಂಭದಲ್ಲಿ ಒಂದು ಒಳ್ಳೆ ಮಳೆ ಆಯ್ತು, ಸಾಲ ಮಾಡಿ ಬಿತ್ತನೆ ಮಾಡಿದ್ವಿ. ಕಳೆದ 1 ತಿಂಗಳ ಆದ ನಂತರ ಏನೈತಿ ಅದು ಒಣಗ ಹಂತದಾಗಿದ್ದು, ಮತ್ತು ಒಂದು ಜುಲೈ ತಿಂಗಳದ ಮಳೆ ಆಯ್ತು. ಮಳೆ ಆದದ್ದು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಸತತವಾಗಿ ಮಳೆ ಸುರಿದು ಬೆಳೆ ಎಲ್ಲ ಸಂಪೂರ್ಣ ಹಾಳಾಗ್ಬಿಟ್ಟು ಎಲ್ಲ ಏನು ತಿನ್ನಕ್ ಸಹಿತ ಬರಲ್ಲ ಆ ರೀತಿ ಆಗ್ಯಾವ. ಆ ರೀತಿ ಆದ್ರೂ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ಇವತ್ತು ಪರಿಹಾರ ಬಗ್ಗೆ ಏನು ಅಧಿಕಾರಿಗಳು ಹೇಳಿ ಒಂದು ಸರ್ವೆ ಮಾಡ್ಲಿಲ್ಲ, ಕೇಂದ್ರ ತಂಡ ಕರ್ಸಿಯರನ್ನು ಸರ್ವೆ ಮಾಡ್ಲಿಲ್ಲ, ಅದಕ್ಕೆ ಏನು ಪರಿಹಾರ ಹಾಕಂತ ವ್ಯವಸ್ಥೆ ಆಗಲಿಲ್ಲ. ಇವತ್ತು ಇಲ್ಲ ಪಕ್ಕದ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ ರೀ ಇವತ್ತೇನೆ ಅವರು ಸರ್ವೆ ಮಾಡಿ ಹೊಲಕ್ಕೆ ಭೇಟಿ ನೀಡಿ ಒಂದು ಪರಿಹಾರ ಹಾಕ್ಸಂತಾಗ ವ್ಯವಸ್ಥೆ ಮಾಡಿದ್ರು. ಆದ್ರೆ ನಮ್ಮ ಜಿಲ್ಲಾದಾಗ ಇವ್ರು ಯಾರು ಶಾಸಕರು ಮಾಡಿಲ್ಲ, ಸಚಿವರು ಮಾಡಿಲ್ಲ, ಮುಖ್ಯಮಂತ್ರಿ ಆದ್ರೂ ಮಾಡಿಲ್ಲ. ಇವತ್ತು ಬೆಳಗಾವಿ ಅಧಿವೇಶನ ಚಲೋ ಐತಿ, ಅಲ್ಲಾದ್ರೂ ಚರ್ಚೆ ಮಾಡಿ ಒಂದು ಬೆಳೆ ಪರಿಹಾರ ಹಾಕಂತ ವ್ಯವಸ್ಥೆ ಮಾಡ್ಬೇಕು. ನಾವು ಹಲವಾರು ಬಾರಿ ತಾಲೂಕು ಜಿಲ್ಲಾಕ ಮನವಿ ಸಲ್ಲಿಸಿದ್ರು ಆಗಿಲ್ಲ. ನಾವು ಸಾಕಾಗಿ ಏನಾಗತ್ತಂದ್ರೆ ಇವತ್ತು ಒಂದು ಬಿನ್ನಾಳ ಬಸವೇಶ್ವರ ಜಾತ್ರೆಗೆ ಇವತ್ತು ಏನು ಯತ್ನಾಳ ಬಸವನಗೌಡ ಯತ್ನಾಳ ಅವ್ರು ಬಂದಿದ್ರು. ಅವ್ರಿಗೆ ಸಹಿತ ನಾವು ವಿರೋಧ ಪಕ್ಷ ಒಂದು ಬೆಳೆ ಪರಿಹಾರ ಹಾಕಿದ್ರಿ ಈಗಾಗೈತೆ ಅವ್ರು ನಮ್ಮ ಇದಾಗಿಲ್ಲ ಅಂತ ಅವ್ರಿಗೆ ವಿರೋಧ ಪಕ್ಷ ನಾಯಕ ಸಹಿತ ನಾವು ಮನವಿ ಕೊಟ್ಟಿವಿ. ಆ ಮನವಿ ಏನು ಯಾರಿಗ್ ಮನವಿ ಸಲ್ಲಿಸಿದ್ರಿ ಏನಾಗೈತೆ ಅಂದ್ರೆ ಬೆಳಗಾವಿ ಅಧಿವೇಶನ ಯಾರು ಚರ್ಚೆ ಮಾಡಿಲ್ಲ. ಆ ಮನವಿ ಏನಾಗೈತೆ ಡಸ್ಟ್ಬಿನ್ ಹೋಗ್ಯಾವೋ ಏನ್ ಮಾಡ್ಯಾವೋ ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೇನು ಕೇಳೋದೇನು
ಶಾಸಕರನ್ನ ಮತ್ತೆ ಲೋಕಲ್ ಶಾಸಕರು ಸಚಿವರನ್ನ ನಾವು ಕೇಳ್ತೀವಿ. ಮುಖ್ಯಮಂತ್ರಿ ಅವ್ರನ್ನ ಕೇಳಕ್ಕಾಗಲ್ಲ. ಆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಬೆಳೆ ಪರಿಹಾರ ಹಾಕ್ಸಂತ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕು. ಇವ್ರು ಸುಮ್ಮನೆ ಒಟ್ಟು ಬೆಳೆ ರೈತರ ಬಗ್ಗೆ ಒಬ್ಬರು ಯಾರು ಧ್ವನಿ ಎತ್ತಿಲ್ಲ. ಈಗ ಧ್ವನಿ ಎತ್ತಿ ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕಂತ ಅಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೂಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಕಳೆದ ಮುಂಗಾರು ಹಂಗಾಮಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ವಿಪರೀತ ಮಳೆ ಹೆಚ್ಚಾಗಿ ಹೆಸರಿನ ಬೆಳೆ ಸಂಪೂರ್ಣ ಹಾಳಾಗಿತ್ತು. ಹಾಳಾದ್ರೂ ಕೂಡ ಯಾವುದೇ ತರನಾಗಿ ಜಿಲ್ಲಾಡಳಿತ ನಮ್ಮ ರೈತರ ಸಂಕಷ್ಟಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದ್ರೆ ಯಾವುದೇ ಒಂದು ಸರ್ವೆ ಮಾಡಿಲ್ಲ, ಆಮೇಲೆ ಪರಿಹಾರನೂ ನೀಡಿಲ್ಲ. ಇಲ್ಲೇ ಪಕ್ಕದ ಜಿಲ್ಲೆಯಾದಂತ ಗದಗ ಜಿಲ್ಲೆಯಲ್ಲಿ 92 ಕೋಟಿ ರೂಪಾಯಿಯನ್ನ ರೈತರ ಬೆಳೆ ಹಾನಿ ಆಗಿದ್ದಕ್ಕೆ ಅವ್ರ ಖಾತೆಗೆ ಜಮಾ ಮಾಡ್ಯಾರ. ಅಂತಾದ್ರೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂತ ಕೊಪ್ಪಳಕ್ಕೆ ಯಾಕೆ ಈ ಮಲ್ತಾಯಿ ಧೋರಣೆ ನೀಡ್ತಾರ ಸರ್ಕಾರ ಮತ್ತು ಜಿಲ್ಲಾಡಳಿತ? ಇದನ್ನು ನಾವು ವಿಧಾನ ಸಭೆಯಲ್ಲಿ ನಾವು ಬೆಳಗಾವಿ ವಿಧಾನ ಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಕೊಪ್ಪಳ ಜಿಲ್ಲಾ ರೈತರಿಗೆ ಒಂದು ಆರ್ಥಿಕ ನೆರವು ನೀಡಬೇಕು. ಯಾಕಪ್ಪ ಅಂದ್ರ ಇಲ್ಲಿ ರೈತರು ಸರಿಸುಮಾರು 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನ ಬಿತ್ತನೆ ಮಾಡಿ, ಆ ಬಿತ್ತನೆ ಮಾಡಿದಂತ ಹೆಸರು ಕಟಾವು ಬರುವ ಹಂತದಲ್ಲಿ ವಿಪರೀತ ಮಳೆ ಆಗಿದ ಕಾರಣ ಎಲ್ಲಾ ಬೆಳೆಗಳು ಸರ್ವನಾಶ ಆಗಿ ಹೋಗ್ಬಿಡ್ತು. ಅಂತದನ್ನು ಕೂಡ ಜಿಲ್ಲಾಡಳಿತ ಈ ಕಡೆ ಎಚ್ಚೆತ್ತದೆ. ಯಾವುದೇ ಅಧಿಕಾರಿಗಳನ್ನ ನೇಮಕ ಮಾಡಿ NDRF ಆಗ್ಲಿ STRF ಆಗ್ಲಿ ಇವರೆಲ್ಲರನ್ನ ತನಿಖೆ ಮಾಡಕ ಏನಪ್ಪಾ ಅಂದ್ರೆ ಒಂದು ಬೆಳೆ ಸರ್ವೆ ಮಾಡಕ್ಕೂ ಕಳಿಸಿಲ್ಲ. ಇಷ್ಟಾದ್ರೂ ಕೂಡ ಶೀಘ್ರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಬೆಳಗಾವಿ 10 ದಿನಗಳ ಅಧಿವೇಶನ ಏನ ನಡೆದೈತಿ ಅಲ್ಲಿ ರೈತರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ಯಾಕ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಬೆಳೆ ಹಾನಿ ಆಗೈತಿ, ಅಂತದ್ದು ಕೂಡ ಈಗ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಯಾಕೆ ಕಡೆಗಣಿಸಿದ್ದಾರೆ ಅನ್ನೋದು ಅಲ್ಲಿ ಸಂಬಂಧಪಟ್ಟ ಏನಪ್ಪಾ ಅಂದ್ರ MLA ಆಮೇಲೆ ಸಚಿವರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ಶೀಘ್ರದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಕ್ಕೂ ಕೂಡ ನಮ್ಮ ರೈತರಿಗೆ ಒಂದು ಬೆಳೆ ಪರಿಹಾರ ನೀಡಿಸ್ಬೇಕಂತಂದು ತಮ್ಮ ಮಾಧ್ಯಮದ ಮೂಲಕ ನಾನು ಈಗ ಮನವಿ ಮಾಡ್ತೀನಿ ಸರ್. ನಮ್ಮ ಹೆಸರು ಯಲ್ಲಪ್ಪ H ಬಾಬ್ರಿ. ಈಗ ನಮ್ದು ರೈತರದು ಬಹಳ ಹಾನಿ ಆಗೈತ್ರಿ. ಮಳಿ ಆಗಿ ಅತಿವೃಷ್ಟಿಯಾಗಿ ಮುಂಗಾರಿ ಹೆಸರು ಬಿತ್ತಿದಾಗ ನಮ್ದು ಬಹಳ ಹಾನಿ ಆಗೈತಿ. ಮಳಿ ಹತ್ತಿ ಎಲ್ಲ ಕೊಳತೋಗೈತಿ, ಮನೆಯಾಗ ಹೆಸರು ಕೊಳತೋಗ್ಯಾವು. ಇದಕ್ ಬೆಳೆ ಪರಿಹಾರ ನಮ್ಮ ಸರ್ಕಾರ ಏನೂ ಪರಿಹಾರ ನೀನು ಕೊಟ್ಟೇ ಇಲ್ಲ. ಪಕ್ಕದ ಹಳ್ಳಿಯಲ್ಲಿ ಗದಗ ಜಿಲ್ಲಾದೊಳಗ ರೈತರಿಗೆ ಸಹಾಯ ಮಾಡಿದ್ರು, ಅವ್ರಿಗೆ ಬೆಳೆ ಪರಿಹಾರ ಕೊಟ್ರು. ನಮ್ಮ ಕೊಪ್ಪಳ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತ ನಾವು ಮನವಿ ಕೇಳ್ಕೊಳಕತ್ತೀವ್ರಿ. ಹಾಗಾಗಿ ಮತ್ತೆ ಇದು ನಾವು ರೈತರು ಬದುಕೋದ್ರೆ ಹೆಂಗ್ರಿ? ಇಲ್ಲ ಅಂದ್ರೆ ಉರ್ಲ್ ಹಾಕೊಂಡು ಸಾಯ್ಬೇಕು, ಒಂದು ಇಲ್ಲ ಎಣ್ಣೆ ಕೂಡ ಸಾಯ್ಬೇಕು, ಒಂದು ಆ ಪರಿಸ್ಥಿತಿ ಒಳಗೆ ನಾವು ಆಗ್ಬಿಟ್ಟಿವಿ ಅಂದ್ರ ಸರ್ಕಾರ ಯಾಕೆ ನಮ್ಮ ಮೇಲೆ ಕಣ್ಣು ತೆಗಿವಲ್ದು ಅಂತ ನಾವು ಇದ್ರಾಗ ಮನವಿ ಕೇಳಕತ್ತೀವ್ರಿ. ಯಾರು ಸರ್ವೇಕ್ ಸಹಿತ ಬಂದಿರಿ ಸರ್. ನಮ್ಮ ರೈತರಿಗೆ ಅಂದ್ರೆ ಏನು ಬೆಲೆನೇ ಇಲ್ದಾಗ ಆಗ್ಬಿಟ್ಟೈತಿ ಇಲ್ಲಿ ಕೊಪ್ಪಳ ಜಿಲ್ಲೆದೊಳಗ. ಏನು ನಮ್ಮನ್ನ ದಾದನ ಮಾಡವಲ್ರು. ಹಾಗಾಗಿ ನಾವು ಇದು ಮನವಿ ಮಾಡ್ಕೊಳ್ಳೋದೇನಂದ್ರ ನಮ್ದು ದಯವಿಟ್ಟು ನಮ್ಮ ಬೆಳೆ ಪರಿಹಾರಕ್ಕೆ ಒಂದು ಅನುದಾನ ಮಾಡಿಕೊಡ್ರಿ ಅಂತೇಳಿ ನಾನು ಕೇಳ್ಕೊಂತ ಇದ್ದೇನೆ ಮನಪೂರ್ವಕವಾಗಿ. ಪ್ರಕಾಶ್ ಹೊನ್ಕೇರಪ್ಪ ಡೊಳ್ಳಿನ್ರಿ. ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿ ಆಗಿದೆ ರೈತರಿಗೆ ಆ ನಷ್ಟವನ್ನು ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಸವಿತಾ ನಾಗರೆಡ್ಡಿ. ಈ ಸರ್ಕಾರದಿಂದ ಯಾವ ಪರಿಹಾರನೂ ಕೊಟ್ಟಿಲ್ಲ, ಬೆಳೆ ಮಣ್ಣು ಕೊಟ್ಟಿಲ್ಲ. ಅದ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವುದೇ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳೆ ವಿಮಾ ಕೂಡಲೇ ಕೊಟ್ರೆ ಅವ್ರು ಬದುಕಾಕ ಸಾಧ್ಯ ಐತಿ. ಇಲ್ಕಪ್ಪ ಅಂದ್ರ ಮತ್ತೆ ಅವ್ರ ಎಣ್ಣೆ ಹಾಕ್ಯಣದು ಒಂದ ಪರಿಸ್ಥಿತಿ ರೈತರಿಗೆ ಬರ್ತೈತೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ದೇವರೆಡ್ಡಿ ನಾಗರೆಡ್ಡಿ.
ಬೆಳೆದಲ್ಲಿ ಏನಾಗ್ತವೆ